ದರ್ಶನ್ ಅವ್ರದ್ದು ಇವತ್ತು ಚಾರ್ಜ್ ಫ್ರೇಮ್ ಇತ್ತು ಅಂತ ಎಲ್ಲರಿಗೂ ಮಾಹಿತಿ ಇದೆ. ಸೊ ಚಾರ್ಜ್ ಫ್ರೇಮ್ ಅಂತಂದರೆ ಏನು, ಯಾವ ರೀತಿ ಆಗುತ್ತೆ ಸೊ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಈಗ ನಮ್ಮ ಜೊತೆ ಇದ್ದಾರೆ ಪವಿತ್ರ ಪರ ವಕೀಲರಾದಂತಹ ನಾರಾಯಣ ಸ್ವಾಮಿ ಅವರು. ಸರ್ ನಮಸ್ತೆ. ಆ್ಯಕ್ಚುಲಿ ಇವತ್ತು ದರ್ಶನ್ ಅವರು ಬಂದಿದ್ದರು ಕೋರ್ಟ್ಗೆ. ಸೊ ಏನೆಲ್ಲ ಆಯಿತು ಮತ್ತು ಚಾರ್ಜ್ ಫ್ರೇಮ್ ಅಂದರೆ ಏನು ಸರ್ ಫಸ್ಟ್ ಆಫ್ ಆಲ್? ಅಲ್ಲ, ನನಗೆ ಅದಕ್ಕಿಂತ ಮೊದಲು ಹೇಳೋದೇನೆಂದರೆ, ಈ ಪ್ರಕರಣ ಅಂದರೆ ಬರೀ ದರ್ಶನ್ ಅಂತ ಅಂದ್ಕೊತಾರೆ. ನನ್ನ ಪ್ರಕಾರ ಅದೇ ತಪ್ಪು. ಈ ಕೇಸನ್ನು ಅಷ್ಟೊಂದು ಸ್ಪೆಷಲಾಗಿ ಟ್ರೀಟೇ ಮಾಡಬಾರ್ದು. ದರ್ಶನ್ ಅವ್ರ ಮ್ಯಾಟ್ರು ಅಂತ ಹಿಂಗಾಗೋಗಿದೆ ಅಂದರೆ, ಬೇರೆಯವರೆಲ್ಲ 17 ಜನ ಟೋಟಲಲ್ಲಿ 16 ಜನ ಮನುಷ್ಯರೇ ಅಲ್ವಾ, ಅವರು ಕೂಡ ಮನುಷ್ಯರಲ್ವಾ, ಹ್ಯೂಮನ್ಸ್ ಆಗಿ ಅವ್ರನ್ನ ಫಸ್ಟ್ ನೋಡಬೇಕು. ಆ್ಯಂಡ್ ಜೊತೆಗೆ ಈ ಕೇಸನ್ನು ಸ್ಪೆಷಲಾಗಿ ಟ್ರೀಟ್ ಮಾಡಬಾರ್ದು, ನಾರ್ಮಲಾಗಿ ತೊಗೊಂಡೋಗ್ಬೇಕು. ಜೊತೆಗೆ ಇವತ್ತು ಚಾರ್ಜ್ ಏನಂದರೆ, ನಿಮ್ಮ ಮೇಲೆ ಈ ಥರ ಆಪಾದನೆಗಳಿದೆ, ಈ ಥರ ಆಪಾದನೆಗಳನ್ನ ನೀವು ಒಪ್ಕೊಳ್ತೀರಾ ಅಂತ ಕೇಳ್ತಾರೆ ಅಷ್ಟೇ. ಸೊ ಏನೇನೆಲ್ಲ ಆಪಾದನೆಗಳಿದೆ ಅದನ್ನು ಹೇಳಿದ್ರು, ಅದನ್ನು ಇಲ್ಲ ಅಂತ ಹಾಕಿ ಅವ್ರು ಇಲ್ಲದೆ ಇರೋದನ್ನ ಇಲ್ಲ ಅಂತ ತಾನೇ ಹೇಳಬೇಕು. ನಾನು ತಪ್ಪೇ ಮಾಡಿಲ್ಲ ಅಂದಾಗ ಯಾರು ಒಪ್ಕೊಳ್ತಾರೆ? ಸೊ ಹಂಗಾಗಿ ಅದನ್ನು ಹೇಳಿದ್ದಾರೆ ಅಷ್ಟೇ. ಈಗ ನಾವು ಇಲ್ಲಿವರೆಗೂ ನೋಡಿರೋದು ಒನ್ ಸೈಡ್ ಸ್ಟೋರಿ, ಅಂದರೆ ಮೀನ್ಸ್ ಪೊಲೀಸ್ನವ್ರು ಏನು ಹೇಳಿರ್ತಾರೋ, ಚಾರ್ಜ್ ಶೀಟಲ್ಲಿ ಏನು ಮೆನ್ಷನ್ ಮಾಡಿರ್ತಾರೋ, ಸೊ ಅದನ್ನ ಅಷ್ಟೇ ನೋಡಿರ್ತೀವಿ. ಸೊ ಟ್ರಯಲ್ ಸ್ಟಾರ್ಟ್ ಆದಾಗ ನಿಜವಾದ ಏನು ಸತ್ಯಾಸತ್ಯತೆಗಳು ಹೊರಗಡೆ ಬರುತ್ತೆ ಅಂತ ಹೇಳಿ. ಈಗ ನೀವೇ ಆಗಲಿ ಎಷ್ಟು ಕೇಸಲ್ಲಿ ನೋಡಿದ್ದೀರಾ, ಟ್ರಯಲ್ ಕೋರ್ಟಲ್ಲಿ, ಸೆಷನ್ ಕೋರ್ಟಲ್ಲಿ ಬೇಲ್ ಆಗಿರುತ್ತೆ, ಹೈಕೋರ್ಟ್ಗೆ ಕ್ಯಾನ್ಸಲೇಷನ್ಗೆ ಹೋಗಲ್ಲ, ಬ್ರೂಟಲ್ ಮರ್ಡರ್ ಆಗಿರುತ್ತೆ, ರೇಪ್ ಆಗಿರುತ್ತೆ. ಬಟ್ ದರ್ಶನ್ ಕೇಸಲ್ಲಿ ಸುಪ್ರೀಂ ಕೋರ್ಟ್ವರೆಗೂ ಹೋಗ್ತಾರೆ, ಅಷ್ಟೊಂದು ದುಡ್ಡುಗಳು ಖರ್ಚು ಮಾಡಿಕೊಂಡು. ಯಾಕೆ ಹೋಗ್ತಾರೆ? ಸ್ಪೆಷಲ್ ಇಂಟ್ರೆಸ್ಟ್ ಇಲ್ಲದೆ ಹೋಗ್ತಾರಾ? ಇಲ್ಲ ತಾನೆ. ಸೊ ಸ್ಪೆಷಲ್ ಇಂಟ್ರೆಸ್ಟ್ ಈ ಕೇಸಲ್ಲಿ ಪ್ರಾಸಿಕ್ಯೂಷನ್ಗೆ, ಗೌರ್ಮೆಂಟ್ಗೆ ವೆರಿ ಕ್ಲಿಯರ್ ಆಗಿದೆ. ಸೊ ಇದನ್ನು ತುಂಬ ಒಂಥರ ಹೆಂಗಂದರೆ ಭಾಳ ಸೂಕ್ಷ್ಮತೆಯಿಂದ ಈ ಕೇಸನ್ನ ತೊಗೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ಅದು ಏನು ಇಂಟ್ರೆಸ್ಟು ಅದು ಅವ್ರಿಗೆ ಗೊತ್ತಿರುತ್ತೆ. ಬಟ್ ನಾನು ಹೇಳೋದೇನೆಂದರೆ, ಖಂಡಿತವಾಗಿಯೂ ದರ್ಶನ್ ಇರ್ಬೋದು ಅಥವಾ ಪವಿತ್ರ ಗೌಡ ಇರ್ಬೋದು, ಇನ್ನೊಂದಷ್ಟು ಜನ ನಾನು ಆ ಕೇಸನ್ನ ರೆಫರ್ ಮಾಡಿರೋ ಪ್ರಕಾರ ಖಂಡಿತ ದೇ ಆರ್ ಇನ್ನೋಸೆಂಟ್. ಈ ಕೇಸಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡೋದಕ್ಕೆ ಇಷ್ಟೆಲ್ಲ ದೊಡ್ಡ ಷಡ್ಯಂತ್ರ, ಬಲೆ ಎಳೆದು ಬೀಳ್ಸಿದ್ದಾರೆ. ಖಂಡಿತ ಟ್ರಯಲಲ್ಲಿ ಅದೆಲ್ಲ ಆಚೆ ಬರುತ್ತೆ ಅಷ್ಟಂತೂ ಹೇಳ್ಬೋದು. ಓಕೆ ಸರ್, ಈಗ ನೀವು ಹೇಳಿದ್ರಿ ಇದನ್ನೆಲ್ಲ ಒಂಥರ ಬಲೆ ಬೇಯಿಸಿದ್ದಾರೆ ಅಂತ. ಸೊ ಅದು ಏನೇ ಆದ್ರೂ ಸೊ ಟ್ರಯಲಲ್ಲಿ ಸಾಕ್ಷಿಗಳು ಬಂದಾಗ, ಕ್ರಾಸ್ ಮಾಡಿದಾಗ ಒಂದು 2-3 ಸಾಕ್ಷಿಗಳು ಹೋಯ್ತು ಅಂದರೆ ಅಲ್ಲೇ ಗೊತ್ತಾಗುತ್ತಲ್ವ ಅವಾಗ? ನಾಟ್ ಲೈಕ್ ದಟ್. ಸಿ, ಈಗಲೇ ಮೇಲ್ನೋಟಕ್ಕೆ ಗೊತ್ತಾಗತ್ತೆ. ಬಟ್ ನಾನು ಹೇಳೋದು, ಟ್ರಯಲ್ ಇವಾಗ ಕ್ರಾಸ್ ಎಕ್ಸಾಮಿನೇಷನ್ನು ಎಲ್ಲ ಸುಮಾರು 240 ಜನ ಹತ್ತತ್ರ ಆಲ್ಮೋಸ್ಟ್ ಇದ್ದಾರೆ. ಸ್ಟಾರ್ಟಿಂಗ್ ಒಂದು 25-30 ಜನ ಆಗ್ತಾ ಇದ್ದಂಗೆ ಇವ್ರು ಇನ್ನಸೆಂಟ್ಸ್ ಅಂತ ನೀವೇ ಮಾಧ್ಯಮದವರೇ ತೋರಿಸ್ಬಿಡ್ತೀರಾ. ಯಾಕಂದರೆ ಅಷ್ಟರ ಮಟ್ಟಿಗೆ ಇದರಲ್ಲಿ ಫ್ಲಾಸ್ ಇದೆ. ತುಂಬ ಇವ್ರನ್ನ ಏನಂತಾರೆ, ನಮ್ಮಲ್ಲಿ ಹೇಳ್ತಿರ್ತೀವಿ ನಾವು ಯಾವಾಗಲೂ ಕೋರ್ಟಲ್ಲಿ, ಪೊಲಿಟಿಕಲಿ ಮೋಟಿವೇಟೆಡು, ಕಾನ್ಸ್ಪ್ರಸಿ ಇದೆ, ಈ ಥರ ಎಲ್ಲ ಆಯಿತಾ. ಸೊ ಇಲ್ಲೂ ಅಷ್ಟೇ, ಈ ಕೇಸಲ್ಲಿ ವೆರಿ ಕ್ಲಿಯರ್ ಆಗಿ ನಿಜವಾಗ್ಲೂ ಹೇಳ್ಬೇಕು ಅಂದರೆ ಇದು 100% ಪೊಲಿಟಿಕಲಿ ಮೋಟಿವೇಟೆಡ್ ಕೇಸ್. ಅವ್ರನ್ನ ಕಂಪ್ಲೀಟ್ಲಿ ಅವ್ರಿಗೆ ತೊಂದರೆ ಕೊಡಬೇಕು ಅಂತ ಮಾಡಿರ್ತಕ್ಕಂಥ ಕೇಸೇ ಇದು. ಖಂಡಿತ ದರ್ಶನ್ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ. ಬಟ್ ಏನಂದರೆ, ನ್ಯಾಯ ಹೊರಗಡೆ ಬರೋದಕ್ಕೆ ಸಮಯ ತೊಗೊಳುತ್ತೆ. ಇವತ್ತು ಯಾರಿಗೂ ತೊಂದರೆ, ಇವಾಗ ಎಂತೆಂಥೋ ಮಹಾನ್ ಭಾವರುಗಳೇ ತೊಂದರೆಗಳು ಅನುಭವಿಸಿದ್ದಾರೆ. ಸೊ ಏನು ಮಾಡೋಕ್ಕಲ್ಲ, ದರ್ಶನ್ ಬ್ಯಾಡ್ ಟೈಮ್, ಅದು ಜೊತೆಗೆ ಅಲ್ಲಿರ್ತಕ್ಕಂಥ ಹುಡುಗರು ಬ್ಯಾಡ್ ಟೈಮು. ನನ್ನ ಕ್ಲೈಂಟ್ ಅಂದ್ಕೋ ನಿಜವಾಗ್ಲೂ ಭಾಳ ಬ್ಯಾಡ್ ಟೈಮ್ ಇದೆ. ಯಾಕಂದರೆ ಪಾಪ ಒಂದು ಮಗು ಇದೆ, ಶಿ ಈಸ್ ದ ಓನ್ಲಿ ಚೈಲ್ಡ್. ಇವತ್ತು ಆ ಪರಿಸ್ಥಿತಿಯಲ್ಲಿ ಅವ್ರಿಗೆ ಈ ಒಂದು ಸ್ಥಿತಿಯಲ್ಲಿ ಅವ್ರು ಒಳಗಡೆ ಇರೋದು, ಈ ಮಗು ಇವಾಗ ತಾಯಿ ಜೊತೆಗಿರಬೇಕಾದ ಸಂದರ್ಭ. ಇಂಥ ಸಂದರ್ಭದಲ್ಲೇ ಅವ್ರು ಅಲ್ಲಿರೋದು ಖಂಡಿತ ತುಂಬ ತೊಂದರೆ ಆಗಿದೆ. ಸೊ ಹೋಗ್ತಾ ವಿಟ್ನೆಸ್ಗಳೆಲ್ಲ ಬಂದ ಮೇಲೆ ಖಂಡಿತ ಅದು ಹೊರಗಡೆ ಬಂದಾಗ ಎಲ್ಲನೂ ಒಳ್ಳೆಯದಾಗತ್ತೆ. ಸಮಯ ಬರಬೇಕಷ್ಟೆ. ಸಮಯ ಬಂದಾಗ ಯಾರು ಇವತ್ತು ಈ ಥರ ಆಗಿದೆ ಅಂತ ಹೇಳ್ತಾರೆ, ಅವ್ರಿಗೆ ಎಲ್ಲ ಅರ್ಥ ಆಗುತ್ತೆ ಅಷ್ಟೇ. ಸರ್ ಆ್ಯಕ್ಚುಲಿ ಈಗ 17 ಜನರು ಒಗ್ಗಟ್ಟಾಗಿ ಹೋಗ್ಬೇಕು ಅಂದರೆ, 17 ಜನ ಆರೋಪಿಗಳ ಲಾಯರ್ಗಳು ಒಗ್ಗಟ್ಟಾಗಿ ಹೋಗ್ಬೇಕು ಅಂತ ನೀವೇ ಹೇಳಿದ್ರಿ. ಹೌದು. ಸೊ ಇವಾಗ ಯಾವ ಥರ ಎಲ್ಲ ಒಂದು ಕಡೆ ಸೇರ್ಕೊಂಡು? ಏನಿಲ್ಲ, ಸೇರೋ ಅವಶ್ಯಕತೆ ಏನಿಲ್ಲ. ಕಲೆಕ್ಟಿವ್ ಆಗಿ ಹೋಗ್ಬೇಕು. ಕರೆಕ್ಟಾಗಿ ತೊಗೊಂಡೋಗ್ಬೇಕು. ಒಂಥರ ನಮಗೆ ನೋಡಿ, ನನ್ನ ಕ್ಲೈಂಟ್ ಬಗ್ಗೆ ನನಗೆ ಗೊತ್ತಿರುತ್ತೆ, ಬೇರೆಯವ್ರ ಬಗ್ಗೆ ನಂಗೆ ಗೊತ್ತಿರಲ್ಲ. ಒಂದು ಗೊತ್ತಾಗಬೇಕಲ್ಲ. ನಿಮ್ಮ ಕ್ಲೈಂಟ್ ರೋಲ್ ಏನು, ನನ್ನ ಕ್ಲೈಂಟ್ ರೋಲ್ ಏನು ಅಂತ ಒಂದು ಡಿಸ್ಕಷನ್ ಮಾಡ್ಕೊಂಡು ಹೋದಾಗ ಮಾತ್ರ ಕಲೆಕ್ಟಿವ್ ಆಗಿ ಹೋಗುವಂಥದ್ದು. ಆಯಿತಾ? ಒಂದೇ ಕೇಸ್ ಆಗಿರೋದ್ರಿಂದ ಹೋಗ್ಬೇಕಾಗ್ತದೆ. ಸೊ ಅದನ್ನೇ ನಾನು ಹೇಳಿದಷ್ಟೇ, ಕಲೆಕ್ಟಿವ್ ಆಗಿ ಹೋಗ್ಬೇಕು ಎಲ್ಲರೂ. ಸುಮ್ಮನೆ ಒಬ್ಬರೊಬ್ಬರು ಒಂದೊಂದು ಕಡೆ ಹೇಳ್ಕೊಂಡು ಹೋದರೆ ಯಾರೋ ಒಬ್ಬ ಇನ್ನೋಸೆಂಟ್ಗೆ, ಯಾರೋ ಮತ್ತೊಬ್ರು ಇನ್ನೋಸೆಂಟ್ಸ್ಗೆ ತೊಂದರೆ ಆಗ್ಬಿಡುತ್ತೆ. ಸೊ ಹಂಗಾಗಿ ಕಲೆಕ್ಟಿವ್ ಆಗಿ ಹೋಗಬೇಕು ಅನ್ನೋದು ಅಷ್ಟೇ ನನ್ನ ಉದ್ದೇಶ. ಅದನ್ನು ನಾನು ಇವತ್ತು ಕೋರ್ಟಲ್ಲಿ ಕೂಡ ಹೇಳಿರೋದು ಅದೇ. ಎಲ್ಲರಿಗೂ ಕ್ಲೈಂಟ್ಸ್ಗೂ ನಮ್ಮ ಅಡ್ವೊಕೇಟ್ಸ್ ಹತ್ರ ಡಿಸ್ಕಷನ್ ಮಾಡಿದ್ದು ಕೂಡ ಅದೇನೆ ಇವತ್ತು. ಸರ್ ಇವತ್ತು 17 ಜನ ಬಂದಿದ್ರು? ಹೌದೌದು, ಬಂದಿದ್ರು. ಎಲ್ಲರೂ ಬಂದಿದ್ರು. ಚಾರ್ಜ್ ಫ್ರೇಮ್ ಆಯಿತು, ನಾವೇನು ತಪ್ಪು ಮಾಡಿಲ್ಲ, ನಮ್ಮಲ್ಲಿ ಸುಳ್ಳು ಕೇಸ್ ಹಾಕಿದ್ದಾರೆ ಅಂತ ಕೋರ್ಟಲ್ಲಿ ಹೇಳಿದ್ದಾರೆ. ಸೊ ನಿಮಗೆ ಟ್ರಯಲ್ ಡೇಟ್ ಫಿಕ್ಸ್ ಮಾಡ್ತಾರೆ, ಅದಾದಮೇಲೆ ಕೋರ್ಟಿಗೆ ಬರ್ತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.